ಹಲೋ ಫ್ರೆಂಡ್ಸ್, ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್. ಇವತ್ತಿನ ದಿವಸ ಸ್ಪೆಷಲ್ಲಾಗಿ ಪೇಪರ್ ಅವಲಕ್ಕಿನ ಮಸಾಲೆ ಎಲ್ಲ ಹಾಕಿಬಿಟ್ಟು ಖಾರ ಹಚ್ಚೋದನ್ನು ತೋರಿಸ್ತಾ ಇದ್ದೀನಿ. ಮೊದಲು ಸುಮ್ಮನೆ ಖಾರದ ಪುಡಿ ಈ ಥರ ಎಲ್ಲ ಹಾಕಿ ಹಚ್ತಾ ಇದ್ವಿ ಅಲ್ವಾ, ಮತ್ತು ಹಸಿಮೆಣಸಿನ್ಕಾಯಿ ಖಾರ ಎಲ್ಲ ಹಾಕಿ ಮಾಡೋದನ್ನು ಕೂಡ ನಿಮಗೆ ತೋರಿಸಿದ್ದೀನಿ. ಆದರೆ ನಾನು ಪುದೀನ ಅದೆಲ್ಲ ಬಳಸ್ತಾ ಇರಲಿಲ್ಲ. ಈಗ ಅದನ್ನು ಹಾಕಿ ಖಾರ ಹಚ್ಚೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಪೇಪರ್ ಅವಲಕ್ಕಿನ ಸ್ವಲ್ಪ ಹೀಗೆ ಬೆಚ್ಚಗೆ ಮಾಡಿ ಇಟ್ಕೊಂಡಿದ್ದೀನಿ. ಜಾಸ್ತಿ ಬೇಡ, ಸುಮ್ಮನೆ ಒಂದು ಬಾಣಲಿಯಲ್ಲಿ ಹಾಕಿಬಿಟ್ಟು ಬೆಚ್ಚಗೆ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಗರಂ ಮಸಾಲ ಒಂಚೂರು, ಅರಿಶಿನ, ಮತ್ತು ನಾನು ಕೆಂಪು ಹಣ್ಣು ಮೆಣಸಿನ್ಕಾಯ್ದು ಖಾರ ಯಾವಾಗೂ ಚಟ್ನಿ ಥರ ಮಾಡಿಟ್ಕೊಂಡಿರ್ತೀನಿ. ಅದು ಖಾರವಾಗಿ ರುಚಿಯಾಗಿರುತ್ತೆ. ಅದನ್ನು ನಾನು ಇದಕ್ಕೆ ಬಳಸ್ತಾ ಇದ್ದೀನಿ. ನಿಮಗೆ ಬೇಡ ಅಂದರೆ ಹಸಿಮೆಣಸಿನ್ಕಾಯ್ದು ಕೂಡ ಈ ಥರ ಮಾಡಿ ಹಾಕ್ಕೋಬೋದು. ಉಪ್ಪು ಮತ್ತು ಚಾಟ್ ಮಸಾಲ ಅದನ್ನು ಕೂಡ ನಾನು ಹಿಂದಿನ ವೀಡಿಯೋಲಿ ತೋರಿಸಿದ್ದೀನಿ. ಅದನ್ನು 1 ಸ್ಪೂನು, ಮತ್ತು ಬಿಳಿ ಎಳ್ಳು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಪುದೀನೂ ಅಷ್ಟೇ ಚೆನ್ನಾಗಿ ತೊಳೆದು ಬಿಡಿಸಿ ಸ್ವಲ್ಪ ಆರಿಸ್ಕೊಂಡಿರೋ ಅಂಥದ್ದು, ಕರಿಬೇವಿನ ಸೊಪ್ಪು, ಕಡಲೆಕಾಯಿ ಬೀಜ, ಮತ್ತು ಉಂಡು ಕಡಲೆ ಅಂತೀವಲ್ಲ ಅದು, ಮತ್ತು ಕೊಬ್ಬರಿ ಸಣ್ಣಗೆ ಹೆಚ್ಕೊಂಡಿರೋದು. ಕಡಲೆಕಾಯಿ ಬೀಜ, ಕಡಲೆ ಮತ್ತು ಕೊಬ್ಬರಿ ಅದೆಲ್ಲ ನೀವು ಎಷ್ಟು ಬೇಕಾದರೂ ಬಳಸ್ಬೋದು, ಅದು ನಿಮ್ಮ ಇಷ್ಟ. ಅವಲಕ್ಕಿ ಮಾತ್ರ ಈ ಥರ ಸ್ವಲ್ಪ ಬೆಚ್ಚಗೆ ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆ ಒಂದು ಸ್ವಲ್ಪ ಕಾಯಕ್ಕೆ ಇಟ್ಬಿಟ್ಟು ಅದಕ್ಕೆ ನಾನು ಮೊದಲು ಈ ಪುದೀನ ಅದನ್ನೆಲ್ಲ ಹಾಕ್ಕೊಂಡು ಬಿಡ್ತೀನಿ. ನೋಡಿ, ಚೆನ್ನಾಗದು ಗರಿಗರಿ ಆಗೋ ಹಾಗೆ ಮಾಡ್ಕೊಳ್ತೀನಿ. ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಎರಡೂ ಅದಕ್ಕೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಅದು ಚೆನ್ನಾಗಿ ಗರಿಗರಿ ಆಗೋ ಹಾಗೆ ನಾನು ಮಾಡ್ಕೊಳ್ತೀನಿ. ಅದೊಂದು ಸ್ವಲ್ಪ ಒಂದು 5 ನಿಮಿಷ ಬಿಟ್ಬಿಟ್ಟು ಅದನ್ನು ಒಂದು ಪ್ಲೇಟಿಗೆ ತೆಕ್ಕೊಳ್ತೀನಿ. ನೋಡಿ, ಈ ಥರ ಎಣ್ಣೆಲಿ ಅದನ್ನು ಹೀಗೆ ಬಾಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ಇದ್ರ ಜೊತೆಯಲ್ಲೇ ನಾನು ಅರಿಶಿನ ಮತ್ತು ಇದಿತ್ತಲ್ಲ ಗರಂ ಮಸಾಲ ಪುಡಿ, ಚಾಟ್ ಮಸಾಲ, ಮತ್ತು ಉಪ್ಪು, ಈ ಖಾರ ಇತ್ತಲ್ಲ ಅದು, ಮತ್ತು ಎಳ್ಳು ಎಲ್ಲ ಬೆರೆಸ್ಕೊಂಡ್ಬಿಟ್ಟು ಸ್ವಲ್ಪ ಹಾಗೇ ಚೆನ್ನಾಗಿ ಮಿಕ್ಸರಲ್ಲಿ ಹಾಕ್ಕೊಳ್ಳಲ್ಲ, ಹಾಗೆ ಒಂಥರ ಅರಿಯೋ ಕಲ್ಲಲ್ಲಿ ಹೀಗೆ ಅರ್ದಿಟ್ಕೊಳ್ತೀನಿ. ಆಮೇಲೆ ಇದು ಎಣ್ಣೆ ಕಾಯ್ತಾ ಇತ್ತಲ್ವ, ಇದಕ್ಕೆ ನಾನಿವಾಗ ಕಡಲೆಕಾಯಿ ಬೀಜ ಮತ್ತು ಕಡಲೆಕಾಯಿ ಬೀಜ ಮೊದಲೇ ಸ್ವಲ್ಪ ನಾನು ಹುರಿದಿಟ್ಕೊಂಡಿದ್ದೀನಿ. ಅದರಿಂದ ತುಂಬ ಇದೇನು ಆಗೋದು ಬೇಡ. ನೋಡಿ, ಈ ಥರ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಈ ಥರ ಮನೇಲಿ ರೆಡಿ ಮಾಡಿ ಇಟ್ಕೊಂಡ್ರೆ 1 ತಿಂಗಳಿಟ್ರೂ ಕೂಡ ಕೆಡಲ್ಲ. ಯಾರಾದರೂ ಸಂಜೆ ಹೊತ್ತು ಹಿಂಗೆಲ್ಲನೂ ಬರ್ತಾ ಇರ್ತಾರಲ್ವ, ಆವಾಗ ಇದನ್ನು ಸ್ವಲ್ಪ ಕೊಟ್ಟರೆ ಅವ್ರಿಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಏನೋ ಅವಲಕ್ಕಿ ಎಲ್ಲರಿಗೂ ಇಷ್ಟ ಆಗುತ್ತಲ್ವ. ನೋಡಿ, ಇದು ಈ ಥರ ಆಗ್ತಾ ಇದೆಯಲ್ವ. ಇವಾಗ ಇದಿಷ್ಟನ್ನು ಹಾಕ್ಕೊಂಡ್ಬಿಟ್ಟು ಮತ್ತು ಇದನ್ನು ಹಾಕ್ಕೊಂಡು ನಾನು ಅರಿಯೋ ಕಲ್ಲಲ್ಲಿ ಒಂದು ಸ್ವಲ್ಪ ಅರ್ದಿಟ್ಕೊಳ್ತೀನಿ. ಈಗ ಇದಕ್ಕೆ ಒಂದು ಸ್ವಲ್ಪ ಇಂಗು ಹಾಕ್ತೀನಿ, ಮತ್ತು ಕೊಬ್ಬರಿ ಮಾಡಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಬಿಟ್ಟು ಕೆಂಪಾಗೋ ಹಾಗೆ ಮಾಡ್ಕೊಳ್ತೀನಿ. ಮತ್ತು ಇದು ಅರ್ದಿಟ್ಕೊಳ್ತೀನಲ್ಲ, ಇದಕ್ಕೆ ನಾನು ನಿಂಬೆ ರಸನ ಹಿಂಡ್ಕೊಂಡ್ಬಿಡ್ತೀನಿ. ಕನ್ಫ್ಯೂಸ್ ಆಗೋ ಅಂಥದ್ದೇನಿಲ್ಲ. ಇಷ್ಟು ಐಟಮು ಮತ್ತು ಇದು ಎಣ್ಣೆಲಿ ಬಾಡಿಸಿಟ್ಕೊಂಡಿದ್ನಲ್ಲ ಪುದೀನ, ಕೊತ್ತಂಬರಿ ಸೊಪ್ಪು, ಅದನ್ನು ಮತ್ತು ನಿಂಬೆ ರಸ ಹಿಂಡ್ಕೊಂಡು ಒಂದು ಸ್ವಲ್ಪ ಅರ್ದಿಟ್ಕೊಳ್ತೀನಿ. ಇವಾಗ ಕಡಲೆಕಾಯಿ ಬೀಜ, ಕಡಲೆ ಹಾಕಿದ್ದೀನಲ್ಲ ಅದಕ್ಕೆ ಈ ಕೊಬ್ಬರಿ ಕೂಡ ಹಾಕ್ಕೊಂಡ್ಬಿಡ್ತೀನಿ. ನೋಡಿ, ಅದು ಅರ್ಕೊಂಡು ಇಟ್ಕೊಂಡಿದ್ನಲ್ವ ಅದನ್ನು ಎಲ್ಲ ಇದಕ್ಕೆ ಹಾಕ್ಬಿಟ್ಟಿದ್ದೀನಿ. ಅರಿಯೋವಾಗ ಅದಕ್ಕೆ ನಾನು ನಿಂಬೆ ರಸನೂ ಹಾಕ್ಕೊಂಡ್ಬಿಟ್ಟು ಹರ್ಕೊಂಡಿದ್ದೀನಿ ಅದನ್ನು. ನೋಡಿ, ಈ ಥರ ಎಲ್ಲನೂ ರೆಡಿ ಮಾಡ್ಕೊಂಡಲ್ವ. ಇದೊಂದು ಸ್ವಲ್ಪ ಆರ್ತಾ ಇರಲಿ, ಯಾಕೆಂದರೆ ಅವಲಕ್ಕಿ ಆರಿದ ಮೇಲೆ ಹಾಕೋದ್ರಿಂದ ಅದು ಸುರುಟ್ಕೊಳ್ಳಲ್ಲ. ಇಲ್ಲದಿದ್ದರೆ ಮೊದಲೇ ಹಾಕಿಬಿಟ್ರೆ ಅದೊಂಥರ ಸುರುಟ್ಕೊಂಡ್ಬಿಡುತ್ತೆ. ಅವಲಕ್ಕಿ ಹಾಕಿಬಿಟ್ಟು ಚೆನ್ನಾಗಿ ಕೆಳಗಡೆನೇ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀವು ಅದನ್ನು ಇದಿರುತ್ತಲ್ಲ ಮತ್ತೆ ಒಂದು ಸ್ವಲ್ಪ ಸಣ್ಣ ಉರಿಯಲ್ಲಿ ಬೆಚ್ಚಗೆ ಮಾಡಿದರೆ ಕುರ್ಕುರು ಅಂತ ಗರಿಗರಿಯಾಗಿ ರೆಡಿ ಆಗಿಬಿಡುತ್ತೆ. ನೋಡಿ, ಇದನ್ನೊಂದು ಸ್ವಲ್ಪ ಈ ಮಸಾಲೆ ಎಲ್ಲ ಹಾಕಿ ರೆಡಿ ಮಾಡಿದ್ದೀವಲ್ಲ, ಇದನ್ನೊಂದು ಸ್ವಲ್ಪ ಆರಕ್ಕೆ ಬಿಟ್ಬಿಡಿ. ಬಾಣಲಿ ನೋಡಿದ್ರೇ ನಿಮಗೆ ಗೊತ್ತಾಗಿದೆ ಅದು ಆರ್ತಾ ಇದೆ ಅಂತ. ಆವಾಗ ಈ ಅವಲಕ್ಕಿ ಎಲ್ಲ ಹಾಕ್ಕೊಂಡು ನಿಧಾನವಾಗಿ ಮಿಕ್ಸ್ ಮಾಡಿ ಆಮೇಲೆ ಅದನ್ನು ನೀವು ಒಂದು ಸ್ವಲ್ಪ ಸಣ್ಣ ಉರಿಯಲ್ಲಿ ಬಿಸಿ ಮಾಡೋದ್ರಿಂದ ಗರಿಗರಿಯಾಗಿ ರೆಡಿ ಆಗಿಬಿಡುತ್ತೆ. ಇದನ್ನು ಯಾವಾಗ ಬೇಕಾದರೂ ಸಂಜೆ ಹೊತ್ತು ಸ್ನ್ಯಾಕ್ಸ್ ಥರ ಇದಕ್ಕೆ ನಿಮಗೆ ಬೇಕಾದರೆ ಈರುಳ್ಳಿ ಅದೆಲ್ಲ ಕೂಡ ಹಾಕ್ಕೊಂಡು, ಕ್ಯಾರೆಟ್ ತುರಿ ಎಲ್ಲ ಹಾಕ್ಕೊಂಡು ರೆಡಿ ಮಾಡಿಕೊಂಡು ತಿನ್ಬೋದು. ಡಬ್ಬದಲ್ಲಿ ಹಾಕಿಟ್ರೆ 1 ತಿಂಗಳು 1.5 ತಿಂಗಳಾದರೂ ಇದೇನೂ ಕೆಡಲ್ಲ. ಏಕೆಂದರೆ ಮನೇಲಿ ಮಾಡಿರೋದಲ್ವ,
ಅದರಿಂದ ತುಂಬಾ ಚೆನ್ನಾಗಿರುತ್ತೆ. ಅದೇ ಥರ ಗರಿಗರಿಯಾಗೇ ಇರುತ್ತೆ. ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗಿದೆ ಅಲ್ವಾ, ತುಂಬ ರುಚಿಯಾಗಿರುತ್ತೆ. ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಇದೇ ವಿಡಿಯೋನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ, ಅಲ್ಲೂ ನೋಡಿ ಎನ್ಕರೇಜ್ ಮಾಡಿ. ಈ ಅವಲಕ್ಕಿ ಮಾತ್ರ ಖಂಡಿತ ರೆಡಿ ಮಾಡಲೇಬೇಕು ಸ್ನೇಹಿತರೆ. ನೀವು ಈ ಥರ ಮಾಡಿದರೆ ತುಂಬ ರುಚಿಯಾಗಿರುತ್ತೆ ಮತ್ತು ಎಲ್ಲರಿಗೂ ಇಷ್ಟ ಆಗುತ್ತೆ. ನಮಸ್ಕಾರ.